ನಂಬರ್ 1 ಸ್ಥಳೀಯರಾಗಿರಬೇಕು ಮತ್ತು ಕೆಂಪೇಗೌಡರ ಅವರು ಸೇರಿದ ಸಮುದಾಯಕ್ಕೆ ಅವಕಾಶ ನೀಡಬೇಕು. ಬೆಂಗಳೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಗರದ ಒಂದು ಕ್ಷೇತ್ರ ಯಲಹಂಕ ಕ್ಷೇತ್ರ ಆಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸುಮಾರು 18 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಇಲ್ಲಿ 18 ಲಕ್ಷಕ್ಕೂ ಹೆಚ್ಚು ಮತದಾರರ ಪೈಕಿ 7.5 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗರೇ ಇದ್ದಾರೆ. ಇಷ್ಟೊಂದು ಒಕ್ಕಲಿಗ ಮತದಾರರಿರೋ ಕಡೆ ಒಕ್ಕಲಿಗರಿಗೆ ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ಒಕ್ಕಲಿಗರಿಗೆ ಕೊಡಲ್ಲ ಅನ್ನೋದು ಒಕ್ಕಲಿಗರಿಗೆ ಕೊಡಲ್ಲ ಅಂತ ಹೇಳಲಿಲ್ಲ. ಒಕ್ಕಲಿಗರ ಪ್ರಾತಿನಿಧ್ಯ ಯಾವುದೇ ಸಕಾರಣವಿಲ್ಲದೆ ಸದಾನಂದ ಗೌಡರನ್ನ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರದ ರೈಲ್ವೆ ಸಚಿವರು ಆಗಿದ್ದಂಥವರು, ವಿವಿಧ ಹುದ್ದೆಗಳಲ್ಲಿ ಸಮರ್ಥವಾಗಿ ನಿಭಾಯಿಸಿ ಪ್ರಾಮಾಣಿಕರು ಅನಿಸ್ಕೊಂಡ್ರು, ಸಜ್ಜನರು ಅನಿಸ್ಕೊಂಡಿರೋವನ್ನ ಕೈ ಬಿಟ್ಟಿದ್ದಾರೆ. ಎರಡನೇದು, ಯುವಕ, ಉತ್ಸಾಹಿ, ವಿದ್ಯಾವಂತ, ಬುದ್ಧಿವಂತ, ಪತ್ರಕರ್ತ, ಕ್ರಿಯಾಶೀಲ ವ್ಯಕ್ತಿಯಾದಂಥ ಪ್ರತಾಪ್ ಸಿಂಹ ಪ್ರಾಮಾಣಿಕ, ದಕ್ಷ, ಇಷ್ಟೆಲ್ಲ ಅರ್ಹತೆ ಇರತಕ್ಕಂಥವ್ರನ್ನು ಕೂಡ ಕೈ ಬಿಟ್ಟಿದ್ದಾರೆ. ಈ ರೀತಿ ಕೈಬಿಟ್ಟು ಸಮುದಾಯವನ್ನು ರಾಜಕೀಯ ಪಕ್ಷಗಳು ನಿರ್ಲಕ್ಷಿಸಿದಾಗ ನಾನು ಒಂದು ಸಮುದಾಯದ ನಿರ್ದೇಶಕನಾಗಿ ಸಮುದಾಯನ ನನ್ನ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ದಾರೆ 2 ಜಿಲ್ಲೆಗಳಿಂದ. ಸಮಯದಲ್ಲಿ ನಾನು ಅದರ ಬಗ್ಗೆ ಪ್ರತಿಧ್ವನಿ ಎತ್ತಲಿಲ್ಲ ಅಂದರೆ, ನಾವು ಅದರ ವಿರುದ್ಧ ಹೋರಾಡಲಿಲ್ಲ, ಆ ಸಮುದಾಯಕ್ಕಾಗುವ ಅನ್ಯಾಯದ ವಿರುದ್ಧ ನಾವು ಹೋರಾಡಲಿಲ್ಲ ಅಂದರೆ ನಾನು ಆ ಹುದ್ದೆಗೆ ಲಾಯಕ್ಕಾಗೋದಿಲ್ಲ. ಹಾಗಾಗಿ ನಾನು ಸಮುದಾಯದ ಪರ ಇವತ್ತು ನಿಲ್ಲಲೇಬೇಕಾಗಿ ಬಂದಿದೆ. ಹಾಗಾಗಿ ಸಮುದಾಯಕ್ಕೆ ಕೊಡಬೇಕು ಅಂತ ಎಲ್ಲ ಪಕ್ಷಗಳನ್ನು ಒತ್ತಾಯ. ಮಾಜಿ ಸಚಿವ